ಬಂಧುಗಳೇ ನಮಸ್ಕಾರ. SVR ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾನು ಈ ದಿನ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಧರ್ಮಪುರ ಹೋಬಳಿಯಿಂದ ಜಸ್ಟ್ ಒಂದು 5 ಕಿಲೋಮೀಟರ್ ದೂರದಲ್ಲಿ ಒಂದು ಕೃಷಿ ಜಮೀನು ಮಾರಾಟಕ್ಕಿದೆ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವನ್ನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ನೋಡಿ, ಜಮೀನು ಬಂದು 3 ಎಕರೆ 13 ಗುಂಟೆ, ಟೋಟಲ್ಲಿ 3 ಎಕರೆ 13 ಗುಂಟೆ ಸ್ನೇಹಿತರೆ ಜಮೀನು. ಓವಲ್ ಕಾರ್ ಇದೆಯಲ್ಲ, ಮರ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಬೌಂಡ್ರಿ ಸ್ಟಾರ್ಟ್ ಆಗೋದು. ನೋಡಿ, ಕಾರ್ ತೋರಿಸ್ತಾ ಇದೆ ನೋಡಿ, ಆ ಕಾರ್ ಇದೆಯಾ, ಕಾರಿಂದ ಕಾರ್ ಬಲಗಡೆಗಿದೆ, ಎಡಗಡೆ ಸೈಡ್ ಬೆಳೆ ಇದೆಯಲ್ಲ, ಆ ಬದುವಿನ ತನಕ ಇದೆ. 3 ಎಕರೆ 13 ಗುಂಟೆ. ನೋಡಿ, ಪಕ್ಕದಲ್ಲೆಲ್ಲ ನೀರಾವರಿ ಇದೆ, ಬೋರ್ ಹಾಕ್ಸಿಬಿಟ್ಟು ನೀರಾವರಿ ಕೂಡ ಮಾಡಿದ್ದಾರೆ. ಇಲ್ಲಿ ಹತ್ತಿರದಲ್ಲಿ ಈ ಜಮೀನಲ್ಲಿ ಕೂಡ ಒಂದು ಮನೆ ಇದೆ ಸ್ನೇಹಿತರೆ, ವಾಸ ಇದ್ದಾರೆ ಪಕ್ಕದ ಜಮೀನರು. ಈಗ ಮಾರಾಟಕ್ಕೆ ಇರ್ತಕ್ಕಂಥ ಜಮೀನು ಇದು, ಆ ಹುಣಸೆ ಮರದ ತನಕ ಇದೆ ಸ್ನೇಹಿತರೆ. ಇದು ಬದ ಹಿಂಗೆ ಸ್ಟಾರ್ಟ್ ಆಗಿ ನೋಡಿ, ಆ ಮರ ಇದೆಯಲ್ಲ, ಆ ಮರದಿಂದ ಈ ಬದ ಕಾಣುತ್ತಲ್ಲ, ಈ ಬದ ಈಸ್ಟು ವೆಸ್ಟು ಉದ್ದ ಇದೆ, ನಾರ್ತ್ ಸೌತು ಅಗಲ ಕಡಿಮೆ ಇದೆ. ನೋಡಿ, ಈ ಬೇವು ಮರ ಇದೆಯಲ್ಲ, ಇಲ್ಲಿಂದ ಹೋಗಿ ಅಲ್ಲಿ ಲಾಸ್ಟ್ ದೊಡ್ಡ ಹುಣಸೆ ಮರದವಲ್ಲ, ಅಲ್ಲಿಗನ ಎಂಡಾಗುತ್ತೆ. ಆ ತಾಲ್ಕಟ್ಟಲ್ಲಿ ನಕಾಸೆ ರೋಡ್ ಇದೆ ಸ್ನೇಹಿತರೆ. ಟಾರ್ ರೋಡಿಂದ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ, ನಕಾಸೆ ರೋಡ್ ಇದೆ. ಆ ಹುಣಸೆ ಮರ ಇದೆಯಲ್ಲ, ಅಲ್ಲಿ ಒಂದು ನಕಾಸೆ ರೋಡ್ ಇದೆ. ಮತ್ತು ಈ ಜಮೀನಿಗೆ ಇನ್ನೊಂದು ಕಡೆ 2 ಕಡೆ ರೋಡ್ ಇದೆ ಸ್ನೇಹಿತರೆ. ಮುಂದೆ ಒಂದು ಅಲ್ಲಿ ಕಾರ್ ನಿಂತಿದೆಯಲ್ಲ, ಕಾರಿಂದಲೂ ಕೂಡ ಒಂದು ನಕಾಸೆ, ಅಲ್ಲಿಂದಲೂ ಕೂಡ ಒಂದು ರೋಡ್ ಇದೆ, ಇಲ್ಲಿಂದಲೂ ಕೂಡ ಒಂದು ರೋಡ್ ಇದೆ. 2 ಕಡೆಯಿಂದ ರೋಡ್ ಇದೆ. 3 ಎಕರೆ 13 ಗುಂಟೆ ಸ್ನೇಹಿತರೆ. ಜನರಲ್ ಪ್ರಾಪರ್ಟಿ, ಮೂಲ ಪಿತ್ರಾರ್ಜಿತ ಜನರಲ್ ಪ್ರಾಪರ್ಟಿ ಇದು. ಸೊ ಶಿರಾದಿಂದ 35 ಕಿಲೋಮೀಟ್ರ್ ಆಗುತ್ತೆ. ಧರ್ಮಪುರ ಹೋಬಳಿಯಿಂದ ಜಸ್ಟ್ 5 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಂದ 150 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 150 ಕಿಲೋಮೀಟ್ರ್ ಆಗುತ್ತೆ, 150 ಕಿಲೋಮೀಟ್ರ್ ಆಗುತ್ತೆ. ಈ ಥರ ಜಮೀನಿದೆ. ಪಕ್ಕದಲ್ಲೂ ಕೂಡ ನೋಡಿ, ಈ ಕಡೆನೂ ಬೋರ್ ಹಾಕ್ಸ್ಬಿಟ್ಟು ನೀರಾವರಿ ಮಾಡಿದ್ದಾರೆ. ಬಲಗಡೆನೂ ಕೂಡ ಎಡಗಡೆನೂ ಕೂಡ ಬೋರ್ ಹಾಕ್ಸಿ ಅಡಿಕೆ ತೆಂಗಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಒಂದು ವಾಸಕ್ಕೆ ಪಕ್ಕದ ಜಮೀನು ಇದು. ಮನೆ ಇರ್ತಕ್ಕಂಥದ್ದು ಈ ಜಮೀನಲ್ಲ, ಪಕ್ಕದ ಜಮೀನರು ಕೂಡ ಒಂದು ಮನೆ ಕಟ್ಕೊಂಡು ಇಲ್ಲೇ ವಾಸ ಇದ್ದಾರೆ. ಇದು ಖಾಲಿ ಲ್ಯಾಂಡ್ ಸ್ನೇಹಿತರೆ. ನೋಡಿ, ಇದೇನಿದೆ ಉದ್ದ ಇದೆಯಲ್ಲ, ಇದೆಲ್ಲ ಫುಲ್ ಖಾಲಿ ಲ್ಯಾಂಡು. 3 ಎಕರೆ 13 ಗುಂಟೆ, 13 ಜನರಲ್ ಪ್ರಾಪರ್ಟಿ. ಕೆಂಪು ಸಾಯಿಲ್ ಸ್ನೇಹಿತರೆ. ನೋಡಿ, ಈ ಭೂಮಿ ಬಂದು ಫುಲ್ಲು ರೆಡ್ ಸಾಯಿಲ್. ನೋಡಿ, ತುಂಬ ಹತ್ತಿರದಿಂದ ತೋರಿಸ್ತೀನಿ ನೋಡಿರಿ. ಮಣ್ಣು ಮಾತ್ರ ಭಾಳ ಚೆನ್ನಾಗಿದೆ ನೋಡಿ, ಫುಲ್ ಕೆಂಪು ಬರುತ್ತೆ. ಸೊ ಉಳುಮೆ ಮಾಡಿಲ್ಲ, ಹುಲ್ಲು ಬೆಳ್ಕೊಂಡಿದೆ, ಹಂಗಾಗಿ ಬೆಳ್ಳು ಕಾಣುತ್ತೆ. ನೋಡಿ, ಭೂಮಿಯ ಮಣ್ಣನ್ನು ತೋರಿಸ್ತೀನಿ, ಫುಲ್ಲು ಕೆಂಪು ಸಾಯಿಲ್ ಸ್ನೇಹಿತರೆ. ಕೃಷಿಗೆ ತುಂಬ ಯೋಗ್ಯವಾಗಿರ್ತಕ್ಕಂಥ ಬೆಳೆ. ಅಡಿಕೆ, ತೆಂಗು, ಸಪೋಟೊ, ದಾಳಿಂಬ್ರೆ, ಪಪ್ಪಾಯಿ, ಮಾವು, ಹಲಸು, ಏನು ಬೇಕಾದ್ರೂ, ಈರುಳ್ಳಿ ಏನು ಬೇಕಾದ್ರೂ ಬೆಳಿಬೋದು ಸ್ನೇಹಿತರೆ. 3 ಎಕರೆ 13 ಗುಂಟೆ. ಕೊನೆಯದಾಗಿ ಇದರ ಬೆಲೆ ಬಂದು 25 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. 1 ಎಕರೆ ಹೋಬಳಿಗೆ ಹತ್ತಿರ ಇರೋದ್ರಿಂದ, ಮತ್ತು ಕೆರೆ ಇದೆ ಇಲ್ಲಿ, ನೀರಾವರಿಗೂ ತುಂಬ ಅನುಕೂಲ ಇದೆ. ಹತ್ತಿರದಲ್ಲಿ ಕೆರೆ ಇದೆ. ಕೆರೆ ಇರೋದ್ರಿಂದ ಕೆರೆಯಲ್ಲಿ ನೀರು ಯಾವಾಗಲೂ ಸ್ಟಾಕ್ ಆಗಿರುತ್ತೆ. ಹಾಗಾಗಿ ಇದರ ರೇಟ್ ಬಂದು 25 ಲಕ್ಷ ಹೇಳ್ತಾರೆ. ಸೊ ಓನರ್ ಕೂತ್ಕೊಂಡು ಮಾತಾಡಿದ್ರೆ ನೆಗೆಷಿಯಬಲ್ ಆಗುತ್ತೆ. ಯಾರಾದರೂ ಆಸಕ್ತಿ ಉಳ್ಳವರು ದಯವಿಟ್ಟು ನಮ್ಮ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.